ಆ ಮಾಲ್ಗುಡಿ ಡೇಸ್ನ ಸ್ವಾಮಿನ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಥ್ಯಾಂಕ್ ಯು. 40 ವರ್ಷ ಆದರೂ ಕೂಡ ನಿನ್ನೆ ಮೊನ್ನೆ ನೋಡಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಇಲ್ಲ, ಮಕ್ಕಳಿಗೆ ನನಗೆ ತುಂಬ ರೀಸೆಂಟಾಗಿದೆ, ನನಗೆ ಆಶ್ಚರ್ಯ ಆಗ್ತಾ ಇದೆ. ನಾನು ಅಂದ್ಕೊಂಡೆ ಈಗಿನ ಕಾಲದ ಮಕ್ಕಳಿಗೆ ಎಲ್ಲ ಸೋಷಿಯಲ್ ಮೀಡಿಯಾ ಇದೆ, ಏನೇನೋ ಎಲ್ಲ ಇದೆ, ರಿಲೇಟ್ ಮಾಡ್ಕೊಳಕ್ಕಾಗತ್ತಾ ಸ್ವಾಮಿ ಕಷ್ಟಗಳು, ಸ್ವಾಮಿದು ಏನು, ಅದನ್ನು ನಾವೇನು ತೋರಿಸಿದ್ದೀವಿ ಅದನ್ನು ಅರ್ಥ ಆಗುತ್ತಾ ಅಂದರೆ, ಸರ್ಪ್ರೈಸಿಂಗ್ಲಿ ನಾನು ಈ ಸ್ವಾಮಿ ಅನ್ನೋ ಏನು ಕತೆ ಏನಿದೆ ಅದರದ್ದು ಒಂದು ಚಾಪ್ಟರ್ ಏನೋ ನಾನ್ ಡೀಟೇಲಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆಯಂತೆ, ಇಲ್ಲಿದೆಯಂತೆ, ಮಹಾರಾಷ್ಟ್ರಲ್ಲಿ ಇದೆಯಂತೆ, ನಂಗೆ ಸರಿಯಾಗಿ ಗೊತ್ತಿಲ್ಲ. ಸೊ ಬಟ್ ಆ ಕಾರಣಕ್ಕಾಗಿ ನನ್ನ ಸ್ಕೂಲು ಇವಾಗ ಕರೆಸ್ತಾರೆ, ನೀವು ಬಂದು ಸ್ವಲ್ಪ ಅದ್ರ ಬಗ್ಗೆ ಮಾತಾಡಿ ಅಂತ. ಸೊ ಅಲ್ಲಿ ನಾನು ಫಸ್ಟ್ ಕ್ವೆಶನ್ ಬರೋದು ಅವ್ರಿಗೆ, ನಿಮಗೆ ಇದನ್ನು ರಿಲೇಟ್ ಮಾಡ್ಕೊಳಕ್ಕಾಗತ್ತಾ, ನೀವು ನಿಮಗೆ ಸ್ವಾಮಿ ಇದು ಏನಾದರೂ ನಿಮ್ಗೆ ಅದು ರಿಲೇಟ್ ಮಾಡ್ಕೊಳಕ್ಕಾಗತ್ತಾ ಅಂತ ಅವ್ರು ಹೇಳ್ತಾರೆ. ಇಲ್ಲ ವಿ ಡೆಫಿನೆಟ್ಲಿ ನಮ್ಗೆ ಅದನ್ನು ಅರ್ಥ ಆಗುತ್ತೆ. ಏನು ಆ ಫ್ರೆಂಡ್ಸ್, ಒಬ್ಬ ಫ್ರೆಂಡ್ಗಳದ್ದು ಆ ಈಕ್ವೇಷನ್ಸ್ ಏನಿದೆ, ಆ ಒಂದು ಒಬ್ಬ ರಿಚ್ ಫ್ರೆಂಡ್ ರಾಜಮ್ಮ, ಅವನು DSP ಅವ್ರ ಮಗ. ಸೊ ಅವನಿಂದ ಇವ್ರುಗಳು ಒಂದು ಆಸೆ ಇಟ್ಕೊಂಡು ಅವನ ಜೊತೆ ಅವನ ಹತ್ರ ಕೇಕ್ ಇರುತ್ತೆ, ಅವನ ಹತ್ರ ಏನೋ ಎಲ್ಲ ಆಟ ಸಾಮಾನು ಇರುತ್ತೆ. ಅವನು ಮಣಿ ಬಂದ್ಬಿಟ್ಟು ಇವನ್ನ ಪ್ರೊಟೆಕ್ಟ್ ಮಾಡೋನು, ಅವನೊಂಥರ ಗದೆ ಇಟ್ಕೊಂಡಿರ್ತಾನೆ, ಅವ್ನು ಪ್ರೊಟೆಕ್ಟ್ ಮಾಡೋನು. ಸೊ ಆಮೇಲೆ ಸೋಮು, ಮಟ್ಟರ್ ಅಂತ ಇವರೆಲ್ಲ ಇರ್ತಾರೆ. ಸೊ ಈ ಪಾತ್ರಗಳು ಈಗಿನ ಕಾಲದ ಮಕ್ಕಳಿಗೂ ಅವ್ರದ್ದೇ ಆದಂಥ ಒಂದು ಫ್ರೆಂಡ್ಸ್ ಗ್ರೂಪಲ್ಲಿ ಈ ಥರ ಅದೇ ಅಲ್ಲದೇ ಇದ್ರೂ ಅದೇ ಥರದ ಫ್ರೆಂಡ್ಸ್ ಇದ್ದೇ ಇರ್ತಾರೆ. ಸೊ ಅವರವರ ಏನೊಂದು ರಿಲೇಷನ್ಶಿಪ್ ಏನಿದೆ, ಅದ್ರ ಚಾಲೆಂಜಸ್ ಏನಿದೆ, ಅದು ಅವ್ರು ರಿಲೇಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಸೊ ತುಂಬ ಆಶ್ಚರ್ಯ ಆಯಿತು. ಪರವಾಗಿಲ್ಲ ಇಷ್ಟು ಅಂದರೆ, ಸೊ ಇಟ್ ಟ್ರಾನ್ಸೆಂಡ್ಸ್ ಜನ್ರೇಷನ್ಸ್ ಅನ್ನೋದು ಒಂದು ಸಮಾಧಾನ ಆಯಿತು. ಬಟ್ ಏನೋ ಸೆಲ್ಫಿಶ್ಲಿ ಹೇಳೋದಂದರೆ ಅದೆಲ್ಲ ನೋಡಿದಷ್ಟು ಈಗ ಏನೋ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಎಲ್ಲ ಬಂದಮೇಲೆ ನಾನು ಅಷ್ಟು ಅದರಲ್ಲಿ ಇರಲಿಲ್ಲ, ಬಟ್ ಈಗೀಗ ಸ್ವಲ್ಪ ಹಾಕ್ತಾಯಿದ್ದೀನಿ. ಎಷ್ಟು ನಾನು ಏನೂ ಅದನ್ನು ಪ್ರಮೋಟ್ ಮಾಡದೇ ಇದ್ರೂ ಎಷ್ಟೋ ಜನ ಅದನ್ನು ಹುಡುಕಿ ಫಾಲೋ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ, ಅವರನ್ನೆಲ್ಲ ಮೆಸೇಜ್ ಎಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಆ ಮಾಲ್ಗುಡಿ ಡೇಸ್ನ ಸ್ವಾಮಿನ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಥ್ಯಾಂಕ್ ಯು. 40 ವರ್ಷ ಆದರೂ ಕೂಡ ನಿನ್ನೆ ಮೊನ್ನೆ ನೋಡಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಇಲ್ಲ, ಮಕ್ಕಳಿಗೆ ನನಗೆ ತುಂಬ ರೀಸೆಂಟಾಗಿದೆ, ನನಗೆ ಆಶ್ಚರ್ಯ ಆಗ್ತಾ ಇದೆ. ನಾನು ಅಂದ್ಕೊಂಡೆ ಈಗಿನ ಕಾಲದ ಮಕ್ಕಳಿಗೆ ಎಲ್ಲ ಸೋಷಿಯಲ್ ಮೀಡಿಯಾ ಇದೆ, ಏನೇನೋ ಎಲ್ಲ ಇದೆ, ರಿಲೇಟ್ ಮಾಡ್ಕೊಳಕ್ಕಾಗತ್ತಾ ಸ್ವಾಮಿ ಕಷ್ಟಗಳು, ಸ್ವಾಮಿದು ಏನು, ಅದನ್ನು ನಾವೇನು ತೋರಿಸಿದ್ದೀವಿ ಅದನ್ನು ಅರ್ಥ ಆಗುತ್ತಾ ಅಂದರೆ, ಸರ್ಪ್ರೈಸಿಂಗ್ಲಿ ನಾನು ಈ ಸ್ವಾಮಿ ಅನ್ನೋ ಏನು ಕತೆ ಏನಿದೆ ಅದರದ್ದು ಒಂದು ಚಾಪ್ಟರ್ ಏನೋ ನಾನ್ ಡೀಟೇಲಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆಯಂತೆ, ಇಲ್ಲಿದೆಯಂತೆ, ಮಹಾರಾಷ್ಟ್ರಲ್ಲಿ ಇದೆಯಂತೆ, ನಂಗೆ ಸರಿಯಾಗಿ ಗೊತ್ತಿಲ್ಲ. ಸೊ ಬಟ್ ಆ ಕಾರಣಕ್ಕಾಗಿ ನನ್ನ ಸ್ಕೂಲು ಇವಾಗ ಕರೆಸ್ತಾರೆ, ನೀವು ಬಂದು ಸ್ವಲ್ಪ ಅದ್ರ ಬಗ್ಗೆ ಮಾತಾಡಿ ಅಂತ. ಸೊ ಅಲ್ಲಿ ನಾನು ಫಸ್ಟ್ ಕ್ವೆಶನ್ ಬರೋದು ಅವ್ರಿಗೆ, ನಿಮಗೆ ಇದನ್ನು ರಿಲೇಟ್ ಮಾಡ್ಕೊಳಕ್ಕಾಗತ್ತಾ, ನಿಮಗೆ ಸ್ವಾಮಿ ಇದು ಏನಾದರೂ ನಿಮ್ಗೆ ಅದು ರಿಲೇಟ್ ಮಾಡ್ಕೊಳಕ್ಕಾಗತ್ತಾ ಅಂತ ಅವ್ರು ಹೇಳ್ತಾರೆ. ಇಲ್ಲ ವಿ ಡೆಫಿನೆಟ್ಲಿ ನಮ್ಗೆ ಅದನ್ನು ಅರ್ಥ ಆಗುತ್ತೆ. ಏನು ಆ ಫ್ರೆಂಡ್ಸ್, ಒಬ್ಬ ಫ್ರೆಂಡ್ಗಳದ್ದು ಆ ಈಕ್ವೇಷನ್ಸ್ ಏನಿದೆ, ಆ ಒಂದು ಒಬ್ಬ ರಿಚ್ ಫ್ರೆಂಡ್ ರಾಜಮ್ಮ, ಅವನು DSP ಅವ್ರ ಮಗ. ಸೊ ಅವನಿಂದ ಇವ್ರುಗಳು ಒಂದು ಆಸೆ ಇಟ್ಕೊಂಡು ಅವನ ಜೊತೆ ಅವನ ಹತ್ರ ಕೇಕ್ ಇರುತ್ತೆ, ಅವನ ಹತ್ರ ಏನೋ ಎಲ್ಲ ಆಟ ಸಾಮಾನು ಇರುತ್ತೆ, ಅವನು ಮಣಿ ಬಂದ್ಬಿಟ್ಟು ಇವನ್ನ ಪ್ರೊಟೆಕ್ಟ್ ಮಾಡೋನು, ಅವನೊಂಥರ ಗದೆ ಇಟ್ಕೊಂಡಿರ್ತಾನೆ, ಅವ್ನು ಪ್ರೊಟೆಕ್ಟ್ ಮಾಡೋನು. ಸೊ ಆಮೇಲೆ ಸೋಮು, ಮಟ್ಟರ್ ಅಂತ ಇವರೆಲ್ಲ ಇರ್ತಾರೆ. ಸೊ ಈ ಪಾತ್ರಗಳು ಈಗಿನ ಕಾಲದ ಮಕ್ಕಳಿಗೂ ಅವ್ರದ್ದೇ ಆದಂಥ ಒಂದು ಫ್ರೆಂಡ್ಸ್ ಗ್ರೂಪಲ್ಲಿ ಈ ಥರ ಅದೇ ಅಲ್ಲದೇ ಇದ್ರೂ ಅದೇ ಥರದ ಫ್ರೆಂಡ್ಸ್ ಇದ್ದೇ ಇರ್ತಾರೆ. ಸೊ ಅವರವರ ಏನೊಂದು ರಿಲೇಷನ್ಶಿಪ್ ಏನಿದೆ, ಅದ್ರ ಚಾಲೆಂಜಸ್ ಏನಿದೆ, ಅದು ಅವ್ರು ರಿಲೇಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಸೊ ತುಂಬ ಆಶ್ಚರ್ಯ ಆಯಿತು. ಪರವಾಗಿಲ್ಲ ಇಷ್ಟು ಅಂದರೆ, ಸೊ ಇಟ್ ಟ್ರಾನ್ಸೆಂಡ್ಸ್ ಜನ್ರೇಷನ್ಸ್ ಅನ್ನೋದು ಒಂದು ಸಮಾಧಾನ ಆಯಿತು. ಬಟ್ ಏನೋ ಸೆಲ್ಫಿಶ್ಲಿ ಹೇಳೋದಂದರೆ ಅದೆಲ್ಲ ನೋಡಿದಷ್ಟು ಈಗ ಏನೋ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಎಲ್ಲ ಬಂದಮೇಲೆ ನಾನು ಅಷ್ಟು ಅದರಲ್ಲಿ ಇರಲಿಲ್ಲ, ಬಟ್ ಈಗೀಗ ಸ್ವಲ್ಪ ಹಾಕ್ತಾಯಿದ್ದೀನಿ. ಎಷ್ಟು ನಾನು ಏನೂ ಅದನ್ನು ಪ್ರಮೋಟ್ ಮಾಡದೇ ಇದ್ರೂ ಎಷ್ಟೋ ಜನ ಅದನ್ನು ಹುಡುಕಿ ಫಾಲೋ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ, ಅವರನ್ನೆಲ್ಲ ಮೆಸೇಜ್ ಎಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ.